कर्नाटक हुकूमत दिल के दौरे यानी हार्ट अटैक को काबिल इत्तला बीमारी यानी नोटिफाइबल डिसीज़ करार देने पर गौर कर रही है, ख़ास तौर पर हासन ज़िले में हाल में दिल से मुतल्लक़ अमवात में इजाफे के बाद। वज़ीर सेहत दिनेश गुंडूराव ने कहा कि हतमी फ़ैसला माहिरीन के तफसीली जायज़े के बाद ही लिया जाएगा। उन्होंने बताया कि जयदेवा इंस्टीट्यूट के डायरेक्टर की क़ियादत में एक ख़ास कमेटी को अचानक अमवात की तहक़ीक़ात का काम सौंपा गया है। यही कमेटी माजी में कोविड-19 और इसके बाद होने वाली पेचीदगियों का भी जायजा ले चुकी है। सिर्फ पिछले एक माह में हासन जिले में 18 अफराद हार्ट अटैक से जाँ बहक हो चुके हैं, जो कि एक तशवीशनाक अदद है। दिनेश गुंडूराव ने कहा कि अगरचे कुछ अफराद इन अमवात को कोविड वैक्सीन से जोड़ रहे हैं, लेकिन रियासत के पास इस ताल्लुक़ की साइंसी जांच के लिए खातिर ख्वाह वसाइल मौजूद नहीं हैं। उनके मुताबिक इस किस्म की तहक़ीक़ का काम ICMR और आलमी इदारे सेहत WHO जैसे कौमी और बैनुल-अक़वामी इदारों के दायरे कार में आता है। उन्होंने ये भी कहा कि नाक़िस खुराक और गैर मुतअद्दी बीमारियों में इजाफ़ा और लाइफ़स्टाइल भी मुमकिना वजूहात में शामिल हो सकते हैं। ताहम उन्होंने ज़ोर दिया कि सूरत हाल की मुकम्मल तस्वीर हासिल करने के लिए दुरुस्त डेटा दरकार है, ख़ास तौर पर निजी अस्पतालों से। दिनेश गुंडूराव का कहना है कि जब तक हार्ट अटैक को नोटिफाइबल करार नहीं दिया जाता, तब तक मुकम्मल मालूमात हासिल करना मुमकिन नहीं है। फ़िलहाल हुकूमत की तवज्जो हासन ज़िला से दुरुस्त मालूमात इकट्ठा करने पर मरकूज़ है। वज़ीर ने वाज़ेह किया कि कोई भी फ़ैसला उजलत में नहीं किया जाएगा और ये इक़दाम माहिरीन की रिपोर्ट की रोशनी में ही उठाया जाएगा। ಈಗ ಆಗಲೇ ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಈಗ ನಮ್ಮ ಜಯದೇವ ನಿರ್ದೇಶಕರು ಏನು ನಾವು ಹಿಂದೆ ಮುಖ್ಯಮಂತ್ರಿಯವರೇ ಕೋವಿಡಿಂದ ಆಗ್ತಾ ಇರತಕ್ಕಂಥ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಒಂದು ಸಮಿತಿಯನ್ನು ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ಸೊ ಈಗ ನಾವೇನು ಮಾಡಿದ್ದೀವಿ, ಅದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ. ಅದು ಕೇವಲ ರಾಜ್ಯದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಕೇಂದ್ರದಲ್ಲೂ ಇದನ್ನು ಮಾಡಬೇಕಾಗ್ತದೆ. ನನ್ನ ಪ್ರಕಾರ ICMR ಅವರು ಕೂಡ ಈ ಎಲ್ಲ, ಯಾಕಂದರೆ ಇದು ಭಾಳಷ್ಟು ಡೇಟಾವನ್ನು ಅನಲೈಸ್ ಮಾಡಬೇಕಾಗ್ತದೆ. ಸೊ ಅದೇನೇ ಇರಲಿ, ಅದು ಆ ಸಮಿತಿ ಒಂದೇ ಇದೆ. ಆ ಸಮಿತಿಗೆ ನಾವು ಇದನ್ನು ವಹಿಸಿದ್ದೇವೆ. ನೀವು ಇದನ್ನು ನೋಡಿ, ಈ ಹೃದಯಾಘಾತದಿಂದ ಸಾವನ್ನು ಏನು ಅಪ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಪ್ರತಿಯೊಂದು ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದನ್ನು ನಾವು ಅವ್ರಿಗೆ ವಹಿಸಿ ಒಂದು 10 ದಿವಸದ ಒಳಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ನಾನು ಬೇರೆ ಇನ್ನೇನು ಹೆಚ್ಚಿನ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಪೂರ್ತಿ ಮಾಹಿತಿ ಇಲ್ಲದೇ ಸುಮ್ಮನೆ ನಾವೇನೋ ಹೇಳೋದು ಸರಿಯೂ ಇರೋದಿಲ್ಲ, ಮತ್ತು ಏನೋ ನಾವು ಹೇಳ್ಬಿಟ್ಟು ಅದೇ ದೊಡ್ಡ ಸುದ್ದಿ ಆಗೋದು ಬೇಡ. ಆ ಕಾರಣದಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಇವತ್ತು ಮಾಹಿತಿ ಕೇಳಿದ್ದಾರೆ, ಏನು ಇದು ಅಂತ ಅವರು ಕೇಳಿದ್ದಾರೆ. ಅದರಿಂದ ಅದು ವರದಿ ಬಂದ ನಂತರ ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಯೋಜನೆ ಏನಂತ ಹೇಳಿದ್ರೆ, ಸುಮಾರು 82 ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇರಿಸಿ ಒಟ್ಟು 82 ಅಥವಾ 84 ಅಲ್ಲಿ ನಾವು ಯಾರೇ ನಮ್ಮ ಆಸ್ಪತ್ರೆಗಳಿಗೆ ಹೃದಯ ಒಂದು ನೋವಿದೆ ಅಂತ ಬಂದಾಗ, ಚೆಸ್ಟ್ ಪೇನ್ ಇದೆ ಅಂತ ಬಂದಾಗ ECG ಮಾಡಿಸ್ತೀವಿ ಸಹಜವಾಗಿ. ಆ ECG ಮಾಡಿಸಿದಾಗ ಆ ECGಯನ್ನು ನಾವು ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನು ನೋಡ್ತಾರೆ. ಇದರಲ್ಲಿ ಏನಾದರೂ ಕೂಡ ಬೇರೆ ಏನಾದರೂ ಈ ರೀಡಿಂಗ್ಸಲ್ಲಿ ಇದೆಯಾ ಅಂತ ಅನುಮಾನಗಳು, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೃದಯಾಘಾತ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೋಡಿ ಅವರು ಅದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದರೆ ಕೂಡಲೇ ಅದನ್ನು ತಜ್ಞ ವೈದ್ಯರಿಗೆ ಅದನ್ನು ರೆಫರ್ ಮಾಡ್ತಾರೆ. ಆ ತಜ್ಞ ವೈದ್ಯರು ಅದನ್ನು ನೋಡಿ ಅವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕಾ ಅಥವಾ ನಂತರ ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ. ಇದೆಲ್ಲ ಆಗುವಂಥದ್ದು ಕೇವಲ 10 ನಿಮಿಷದಲ್ಲಿ. ಆ ECG ರೀಡಿಂಗ್ ತಗೊಂಡ ನಂತರ ಅದು ಈ AI ಅದನ್ನು ಗಮನಿಸಿ ಅದರ ಅಭಿಪ್ರಾಯ ಕೊಟ್ಟ ನಂತರ ತಜ್ಞ ವೈದ್ಯರು ನೋಡಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾ ಅಂತ ಅಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ, ಟೆನೆಕ್ಟಪ್ಲೇಸ್ ಅಂತ.
ಅದನ್ನು ಆ ಥರ ಏನಾದರೂ ಹೃದಯಘಾತ ಆಗೋ ಸನ್ನಿವೇಶ ಇದ್ದರೆ ಇದನ್ನು ಕೊಡಿ ಅಂತ ನಾವು ಹೇಳ್ತೀವಿ. ಅದು ರೆಫರ್ ಮಾಡಿದ ತಕ್ಷಣ ಕೊಡ್ತಾರೆ, ಅದು ಆ ಬ್ಲಾಕೇಜನ್ನು ಡಿಸಾಲ್ವ್ ಮಾಡ್ತದೆ. ಆವಾಗ ಅವರು ಬ್ಲಡ್ ಫ್ಲೋ ಇರ್ತದೆ. ನಂತರ ಮುಂದೆ ಬೇರೆ ಏನಾದರೂ ಮಾಡಿಸ್ಬೇಕು, ಸ್ಟೆಂಟ್ ಹಾಕೋಬೇಕು, ಬೈಪಾಸ್ ಮಾಡ್ಕೋಬೇಕು, ಸಮಯ ಸಿಗ್ತದೆ, ಬದುಕ್ತಾರೆ. ಸೊ ಆ ಥರದ ಒಂದು ಅದು ಮಾಡಿರುವಂಥ ಸ್ಕೀಮ್ ಅದು. ಇದು ಬೇರೆ. ಇದೇನಂತ ಹೇಳಿದ್ರೆ ಇವ್ರಿಗೆ ಎಲ್ಲೊಂದು ಕಡೆ ಇದ್ದಾರೆ, ದಿಢೀರಾಗಿ ಹೃದಯಘಾತ ಆಗಿದೆ, ಹೃದಯಘಾತ ಆಗಿ ತೀರೋಗಿದ್ದಾರೆ. ಸೊ ನಾವು ನೋಡಬೇಕಾಗಿರೋದಿಲ್ಲಿ ಅವರ ಒಂದು ವಯಸ್ಸು, ಇನ್ನೊಂದು ಅವರ ಏನು ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ಇನ್ನೊಂದು ಅವ್ರ ಹೃದಯಘಾತ ಆಗಿದ ತಕ್ಷಣ ತೀರೋದ್ರ ಅಥವಾ ಸ್ವಲ್ಪ ಸಮಯ ಇತ್ತಾ, ಆಸ್ಪತ್ರೆಗೆ ಹೋದ್ರ, ಅಲ್ಲಿ ತೀರೋದ್ರ, ಏನಾಯಿತು ಅಂತ. ಸೊ ಇದೆಲ್ಲ ಮತ್ತು ಬೇರೆ ಬೇರೆ ಅಂಶಗಳನ್ನೆಲ್ಲ ನೋಡಬೇಕಾಗ್ತದೆ. ಸೊ ಮತ್ತು ಇದು ಹಾಸನಲ್ಲಿ ಆಗಿರುವಂಥದ್ದು ಅಂತ ಹೇಳ್ತಾ ಇರೋದು. ಅಂದರೆ ಹಾಸನಿನ ಜನ, ಕೆಲವರು ಬೆಂಗಳೂರಲ್ಲಾಗಿರೋರು ಕೂಡ ಹಾಸನ್ನವರು ಅಲ್ವಾ, ಮೂಲ ಹಾಸನ್ನವರು. ಸೊ ಹಾಸನ್ಗೆ ಏನಾದರೂ ಇದಕ್ಕೆ ಏನು ಸಂಬಂಧ ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ, ಆಯಿತಾ. ಅದನ್ನು ನಾವು ಸಂಶೋಧನೆ ಆಗಬೇಕಾಗ್ತದೆ. ಮತ್ತೆ ಸಮಿತಿ ಕೊಟ್ಟರಲ್ಲ ಕೋವಿಡ್ ಲಸಿಕೆ ಮತ್ತು ಕೋವಿಡ್ನ ಇಂಪ್ಯಾಕ್ಟ್ ಬಗ್ಗೆ ಸರ್, ನೀವು ವ್ಯಾಕ್ಸಿನೇಷನ್ 100% ಆಗಿದೆ ಕರ್ನಾಟಕ ದೇಶದಲ್ಲೇ, ವ್ಯಾಕ್ಸಿನೇಷನ್ ಎಲ್ರಿಗೂ ಆಗಿದೆ. ಸೊ ಹೇಗೆ ನೀವು ವ್ಯಾಕ್ಸಿನೇಷನ್ ಇಲ್ಲದೆ ಇರೋರನ್ನ ಅಥವಾ ವ್ಯಾಕ್ಸಿನೇಷನ್ ಆದವ್ರನ್ನ ಹೆಂಗೆ ಡಿಫ್ರೆನ್ಸಿಯೇಷನ್ ರಿಪೋರ್ಟ್ ಆಗುತ್ತೆ? ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ನೋಡಿ, ನಾನು ಈಗಾಗಲೇ ಮೊದಲು ಹೇಳಿದೆ, ಈ ಕೋವಿಡಿಂದ ಅಡ್ಡ ಪರಿಣಾಮಗಳೇನಾದ್ರು ಆಗಿದ್ರೆ ಅದು ಅಷ್ಟು ಸುಲಭವಾಗಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಲ್ಲ ಅಂತ ನಾನು ಹೇಳೋದು ಬಯಸ್ತೀನಿ. ಸಮಿತಿ ಮಾಡಿದ್ದೀವಿ, ಆದರೆ ಎಷ್ಟರ ಮಟ್ಟಿಗೆ ಅವರು ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡೋಕ್ಕಾಗ್ತದೆ ಮತ್ತು ಇದರ ಸಂಶೋಧನೆ ಮಾಡೋಕ್ಕಾಗುತ್ತೆ, ಇದಕ್ಕೆ ದೊಡ್ಡ ಒಂದು ಬಡ್ಜೆಟ್ ಬೇಕಾಗ್ತದೆ, ದೊಡ್ಡ ಒಂದು ವಿಚಾರಣೆ ನಡೀಬೇಕಾಗ್ತದೆ. ಮುಖ್ಯಮಂತ್ರಿಯವರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಬಂತು. ಆದರೆ ನಮಗೆ ಅದರ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ನೋಡಬೇಕು. ಏನೇ ಇದ್ದರೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು, WHO, ICMR ಇಂಥ ಸಂಸ್ಥೆಗಳು ಇದನ್ನು ಸಂಶೋಧನೆ ಮಾಡುವಂಥದ್ದಕ್ಕೆ ಅವರಿಗೆ ಆ ಒಂದು ಕೇಪಬಿಲಿಟಿ ಇದೆ. ಸೊ ನಾನು ಇದರಲ್ಲಿ ಹೆಚ್ಚು ನಮಗೆ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನಂತೂ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡಿಲ್ಲ. ಆದರೆ ಈ ವಿಚಾರದಲ್ಲಿ ಖಂಡಿತ ನಾವು ಮಾಡ್ಬೋದು, ಯಾಕಂದರೆ ಇದೊಂದು ಸ್ಪೆಸಿಫಿಕ್ ಕೇಸು. ಈ ಥರದ್ದು ಮತ್ತೆ ಇದರಲ್ಲಿ ಏನಾದರೂ ನಮಗೆ ಅನುಮಾನಗಳು ಬಂದರೆ ಇದನ್ನು ವ್ಯಾಪ್ತಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋಣ, ಬೇರೆ ಬೇರೆದೆಲ್ಲ ಬೇಕಾದ್ರೆ ನಾವು ತನಿಖೆಯನ್ನು ಶುರು ಮಾಡಿಸ್ಬೋದು. Sir, the experts initially said, from what we spoke to them yesterday, the members of the committee said that it's good. ನಮ್ಮ ರಾಜ್ಯದಿಂದ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ನನಗೆ ಅದು ಅಷ್ಟು ಸುಲಭ ಅಲ್ಲ. ಇದು ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಇದು ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ಅವರು ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರ್ತದೆ. ನಮ್ಮ ಸಮಿತಿಗೆ ನಾವೀಗ ಮಾಡಿದ್ದೀವಿ, ಬಟ್ ಎಷ್ಟರ ಮಟ್ಟಿಗೆ ಅವ್ರಿಗೆ ಆ ಒಂದು ಇದು ಎಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತು ಅವ್ರಿಗೆ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಅನುಮಾನ ಇದೆ ಕೋವಿಡಿನ ಇಂಪ್ಯಾಕ್ಟ್ ಬಗ್ಗೆ. ಅದು ಬಹುಶಃ ಈಗಾಗಲೇ ಅವ್ರು ಹೇಳಿದ್ರೆ ICMR ಅವ್ರು ನೋಡಿದ್ದಾರೆ, ಬಟ್ ICMR ಡಿಂಟ್ ಸೇ ಎನಿಥಿಂಗ್ ಕನೆಕ್ಟೆಡ್ ಟು ಕೋವಿಡ್. They said it's not linked to COVID. ಕೋವಿಡ್ ರಿಲೇಟೆಡ್ ಮುಖ್ಯಮಂತ್ರಿ ಹೇಳಿದ್ರಲ್ಲ, ಕೋವಿಡ್ನ ದುಷ್ಪರಿಣಾಮ ಏನಾದರೂ ಆಗ್ತಾ ಇದೆಯಾ, ಈಗಲೂ ಕೂಡ ಕೋವಿಡ್ ಬಂದವ್ರಿಗೆ ಬೇರೆ ಬೇರೆ ಥರ ಅವ್ರಿಗೆ ಏನಾದರೂ ಕಾಯಿಲೆಗಳು ಬರ್ತಾ ಇದೆಯಾ ಅಂತ ಅದರ ಬಗ್ಗೆ ಅಂತ. ಬಟ್ ಅದು ನಮ್ಮ ಒಂದು ವ್ಯಾಪ್ತಿಗೆ ಈಗಾಗಲೇ ICMR ಅವರು ಇಡೀ ದೇಶ ನಮ್ಮ ವ್ಯಾಪ್ತಿಗೆ ಎಷ್ಟರ ಮಟ್ಟಿಗೆ ಅದು ನಾವು ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ರಿಸೋರ್ಸಸ್ಸು ಭಾಳ ಬೇಕಾಗ್ತದೆ. ಅದ್ರದ್ದು ಗೊತ್ತಿಲ್ಲ ನನಗೆ. ಈ ವಿಷಯದ ಬಗ್ಗೆ 10 ದಿವಸ ಒಳಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ವಿ. ಸರ್, ಹಾಸನದ ಇನ್ಸಿಡೆಂಟ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಕೇಸಸ್ ಬಗ್ಗೆ ನಂಬರ್ಸ್ ಅನ್ನ ತಗೊಳ್ಳಿ ಅಂತ ಏನಾದರೂ ಆ ರೀತಿ ಆಲೋಚನೆ ಇದೆಯಾ ಸರ್ ಆಸ್ಪತ್ರೆಗಳಲ್ಲಿ? ಅಂದ್ರೆ ಆ ಟ್ರೆಂಡ್ ಇನ್ನೂ ನಾನು ಅದನ್ನ ಹೇಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಏನಾದರೂ ನಮಗೆ ಮಾಹಿತಿ ಸಿಕ್ಕತ್ತಂತ ನಾನು ನೋಡ್ತೀನಿ. ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ತದನಂತರ ನಾನು ಅವ್ರ ಜೊತೆ ಕೂತ್ಕೊಂಡು, ನಮ್ಮ ತಜ್ಞರ ಜೊತೆ ಎಲ್ಲ ಕೂತ್ಕೊಂಡು ಮುಂದೆ ಏನು ಮಾಡಬೇಕು, ಬೇರೆ ಇನ್ನೇನಾದರೂ ನಾವು ಸ್ಟಡಿ ಮಾಡಬೇಕಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ತದನಂತರ ನಾವು ಬೇಕಾದರೆ ಪ್ರತಿಯೊಂದು ಹೃದಯಘಾತವನ್ನು ನಾವು ಅವಾಗ ಅದನ್ನು ನೋಟಿಫೈ ಮಾಡಬೇಕಂತ ನಮಗೆ ಮತ್ತು ಅದನ್ನು ಸ್ಟಡಿ ಮಾಡಬೇಕಂತ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಈಗ ಡಿಸೈಡ್ ಮಾಡೋಕ್ಕಾಗಲ್ಲ.